ಚಾಲೆಂಜಿಗೆ ಎಲ್ಲಿ ಕರ್ಕೊಂಡು ಹೊಂಟ್ರಿ ನಮಗ? ಶ್ವೇತಾ ಅವ್ರ, ನಾ ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದೇನಂದ್ರೆ ಎಕ್ಸಾಕ್ಟ್ಲಿ ಶಿವಾಜಿ ಗಾರ್ಡನ್ ಮುಂದೆ. ಸೊ ಶಾಪುರಾಗ ಇದು ಎಲ್ಲೈತಪ್ಪ ಅಂತಂದ್ರೆ ಇಲ್ಲೊಂದು ನಾಲ ಐತಿ. ಈ ನಾಲ ಬಾಜುಕ್ ಐತಿ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡತ್ತೀವಿ. ಇವತ್ತಿನ ಡೇ ಸ್ಪೆಷಲ್ ಏನಪ್ಪಾ ಅಂತಂದ್ರ ನಾವಿಬ್ರು ಸೇರಿ ಇವತ್ತಿಂದ 30 ಡೇಸ್ ಸ್ಟ್ರೀಟ್ ಫುಡ್ ಚಾಲೆಂಜ್ ಮಾಡತ್ತೀವಿ. ಬಿಡು ದಿವಸ 30 ದಿವಸ ಮಟ್ಟ ಹೊರಗಿಂದ ತಿನ್ನಕ್ ಸಿಗತೈತಿ. ಏನಂತೀರಿ? ನಿಮಗೂ ಡಿಫ್ರೆಂಟ್ ಆಗಿರೋದ ಏನಂತೀರಾ? ಕರೆಕ್ಟ್. ಇವತ್ತು ಅದರದ ಒನ್ನೇ ಡೇ ಎಲ್ಲಿ ಹೋಗ್ತೇವಿ ಏನಂತ ಹೇಳಿ ತೋರಿಸ್ತೇವಿ. ನಡ್ರಿ, ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣ ಅಂತ. ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಯಾರ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ 30 ಡೇಸ್ ಚಾಲೆಂಜ್ ನಡೆದೈತಿ. ಒಂದಲ್ಲ ಎರಡಲ್ಲ ಮೂರಲ್ಲ 30 ಡೇಸ್ ಚಾಲೆಂಜ್ ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ಅನ್ಕೋತೇನೆ. ಹೌದು, ಫಸ್ಟ್ ಟೈಮ್ ಇನ್ ಯೂಟ್ಯೂಬ್. ಇನ್ಸ್ಟಾಗ್ರಾಮ್ನಾಗ ಭಾಳ ಜನ ಮಾಡತ್ತಾರೆ, ಬಟ್ ಯೂಟ್ಯೂಬ್ನಾಗ ಫಸ್ಟ್ ಟೈಮ್. ಹೌದಿಲ್ರಿ? ಇದಕ್ಕೆ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಅನಿಸಿಕೆ ಏನದಾವ ಅನ್ನೋದನ್ನು ಕಮೆಂಟ್ ಮಾಡ್ರಿ. ಬೆಳಗಾವಿದವ್ರು ಯಾರದರಿ, ಎಲ್ಲಿ ಹೋಗಿ ತಿನ್ಬೇಕು ಅನ್ನೋದನ್ನು ಸಹಿತ ಬಡ 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 ಕಮೆಂಟ್ ಮಾಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಶ್ವೇತಾ ಅವರೇ, ಇಂಟ್ರೋ ಅಂತೂ ಮುಗೀತು. ಸಬ್ಸ್ಕ್ರೈಬ್ ಮಾಡಿದವ್ರು ಸಬ್ಸ್ಕ್ರೈಬ್ ಮಾಡಿ ಬಂದ್ರ ಓಕೆ. ಈಗ ರೆಡಿ ಆಗಿ ನಿಂತರಿ. ಯಾಕೆ, ಏನ್ ವಿಷಯ? ಈಗ ಸ್ಪೆಷಲ್ ಆಗಿ ಈ ಸೀಸನ್ ಒಂದು ಫ್ರೂಟ್ಸ್ ಅನ್ನ ತರೋದೈತಿ. ಹಂಗಾಗಿ ಹೊರಗೆ ಹೊಂಟೇವಿ. ಈಗ ನಡ್ರಿ ಫಸ್ಟ್ ಹೋಗಿ ಫ್ರೂಟ್ ಅಂತಂದ್ರ ಫ್ರೂಟಿನ ರಾಜ. ಎಸ್, ಲೆಟ್ಸ್ ಗೋ, ಬ್ರಿಂಗ್ ಇಟ್. ಇವ್ರೀಗ ಬಾಟಲ್ ಕೊಟ್ಟು ಬರಾಕ್ ಹೊಂಟಾರ. ಮೊನ್ನೆ ಸೋಲ್ ಕಡಿ ತಂದಿದ್ರ ಬಾಟಲ್ ನಮ್ ಕಡೆ ಐತೆ, ಅದೇನು ವಾಪಸ್ ಕೊಡ್ಬೇಕಂತ ಹಂಗ ಕೊಡಾಕ್ ಹೊಂಟಾರ. ನಮ್ ಸ್ಪರ್ಶ ಅವ್ರು ನೋಡ್ರಿ ಎಷ್ಟ್ ಚಂದ ರೆಡಿ ಆಗೈತಿ. ಕ್ಯೂಟಿಪಿ. ಹಾಯ್ ಶುಣ್ಣು, ಎಲ್ಲಿ ಹೊಂಟಿರಿ? ಬೂ, ಯಾರ್ಯಾರ ಹೊಂಟಿವಿ? ಬೂ 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 ಒಟ್ಟ ಹೀಗೆ ಬೂ ಹೊರಗೆ ಹೋಗೋದು ಅಂದ್ಕೂಡ್ಲೆ ಖುಷಿ. ಈಗ ನಾವೇನ್ ಹಾಕಿಸ್ತೇವೆ ಹಾಕೋತಾಳ. ಕ್ಯಾಪ್, ಶರ್ಟ್, ಸ್ಕರ್ಟ್. ಹೊರಗೆ ಹೊಂಟೇವ್ ಅಂದ್ಕೂಡ್ಲೆ ಅಲ್ಲ, ಮನ್ಯಾಗಿದ್ದಾಗ ಅಂಗಿ ಪಂಗಿ ಏನು ಬೇಡ. ಹೊರಗೆ ಹೊಂಟೇವ್ ಅಂದ್ಕೂಡ್ಲೆ ಕ್ಯಾಪ್ ಹಾಕೊಂಡ್ರು ಸಹಿತ ಹಾಕೊಂಡ್ ರೆಡಿ ಆಗಿರ್ತಾ. ಈಗೇನ್ ಇನ್ನೊಂದ್ ಸ್ವಲ್ಪ ಹೊತ್ತು ಅಷ್ಟ ಹಾಕಿ ಮುಂದ್ ಸ್ವಲ್ಪ ಮನಿ ದಾಟ್ ಮುಂದ್ ಹೋದ್ವಿ ಅಂದ್ರೆ ತನ್ನ ಉತ್ತರಕ್ಕೆ ಬರ್ತಾಳ. ಎಲ್ಲಿ ಹೋಗಿರ್ತೇವ ಅಲ್ಲಿ ನಿಂತು ಬಿಡ್ತಾ. ತೀ ಅಂಗಿ ಅಂತೇಳಿ ಪಾಪ ಅದಕ್ಕೆ ಹೆಂಗಾಗ್ಬೇಕು ಕೂಸುಗಳಿಗೆ. ನಡ್ ಹೋಗೋಣ್ರಿ. ನೋಡ್ರಿ, ಇಲ್ಲಿ ಸ್ಪೆಷಲ್ ಮಾವಿನ ಹಣ್ಣು ತಗೊಳಕ ನಮ್ ಶ್ವೇತಾ ಅವ್ರು ರೆಡಿ ಆಗ್ಯಾರ. ಇದೇನ್ರಿ ಹತ್ತೈತಲ್ಲ, ಅದ್ ಬೇರೆ ಕೊಡ್ತಾರಂತ. 800 ರೂಪಾಯಿ ಒಂದು ಬಾಕ್ಸ್ ಅಂತಿದೆ. ಓಕೆ, ಎಲ್ಲಿ ಬಂದ್ರಿ ಫ್ರೂಟ್ಸ್ ತಗೊಳಕ? ಫ್ರೂಟ್ ಮಾರ್ಕೆಟಿಗೆ ಬಂದಾರೇನ? ಪೈ ಹೊಟ್ಟೆ ದೊಡ್ಡ ಬಾಜುಕ. ಹಾ, ಅದೊಂದು ಬೇರೆ ಹಣ್ಣು ಇದ್ದಿದ್ದು ಹಾಕ್ಬಿಡ್ರಿ ಸ್ವಲ್ಪ. ಹಾ, ಅದ ಕ್ವಾಲಿಟಿ ಅಲ್ರಿ, ಅದು ಸೇಮ್. ಶ್ವೇತಾ ಮೇಡಮ್, ಒಳಗೆ ಹೆಂಗೈತೆ ನೋಡ್ರಿ, ಫುಲ್ ಆರೆಂಜ್ ಕಲರ್. ಇದ್ರಾಗ ಏನು ಕೆಮಿಕಲ್ ಇಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿ ಹಣ್ಣಾಗಿದ್ವ ಇವೆಲ್ಲ. ಆರ್ಗ್ಯಾನಿಕ್ ಅಂತ. ಹೆಂಗೈತಿ? ಟೇಸ್ಟ್ ಚಲೋ ಐತಿ. ಅಪ್ಪಿತು ಚಲೋ ಐತಿ, ಮಸ್ತ್ ಐತಿ ಟೇಸ್ಟ್. ಏನಿಲ್ಲ, ರೊಕ್ಕ ಕೊಟ್ಟಿದ್ದಕ್ಕೆ ವರ್ತ ಸಿಕ್ಕರೆ ಸಾಕು ನಮಗೆ. ಹೆಂಗೈತಿ? ಅಯ್ಯೋ, ಹೆಂಗೆ ಇಡತ್ತ ನಾನು ಅಂತ. ನನಗೆ ಇಲ್ಲ ತೋರಿ, ಮಾವಿನ ಮೋಹ ಗಂಡನ ಬಿಟ್ಬಿಡ್ತಾರ. ಕರೆ ಮಾವಿನ ಹಣ್ಣಿನ ಬಿಡಂಗಿಲ್ಲ. ತಿನ್ನ ಓಕೆ, ಐತ್ರಿ ಟೇಸ್ಟ್. ಅಲ್ಟಿಮೇಟ್ ಸ್ವೀಟ್ ಐತಿ ಅದ. ಚಲೋ ಐತಿ, ಭಾರಿ ಸ್ವೀಟ್ ಐತಿ. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಅಪ್ಪಿ ಚಲೋ ಐತಿ ಹಣ್ಣ. ಸ್ಪರ್ಶ ಹೆಂಗೈತಿ? ಹಣ್ಣ ಹಣ್ಣ ಹೆಂಗೈತಿ? ಚಲೋ, ಮಸ್ತ್, ಸೂಪರ್. ಮಾವಿನ ಮೋಹ. ಅಕ್ಕಿ ನನ್ನಂಗ ಮಾವಿನ ಹಣ್ಣಂದ್ರ ಫೇವ್ರೇಟ್ ಅಕ್ಕಿ. ಹೌದೌದೌದು, ಈ ಹೆಣ್ಣಿಗೆ ಹಣ್ಣು ಫೇವ್ರೇಟ್. ಮಾವಿನ ಹಣ್ಣ. ವಾ 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 ವಾ, ಕ್ಯಾ ಬಾತ್ ಕ್ಯಾ ಬಾತ್. ನಡ್ರಿ, ನಮ್ ಬಾಕ್ಸ್ ರೆಡಿ ಆತ, ತಗೊಂಡ್ ಹೋಗೋಣಂತ. ರೊಕ್ಕ ಕೊಡ್ತಿರವಲ್ರಿ? ಹಾ, ಕೊಡ್ರಿಲ್ಲ ಮತ್ತೆ. ನಡ್ರಿ ಹೋಗೋಣ್ರಿ. ಬಾಪಿ ನಡಿ. ಸೂಪರ್. ಹೆಂಗೈತಪ್ಪಿ? ಹೆಂಗೈತಿ? ಸೂಪರ್ ಅಂತ. ಸೂಪರ್ ಅಂತ ಅಲ್ಲೋಡ, ಕೈ ಹೆಂಗ್ ಮಾಡತ್ತ. ಏನ್ ಗುಬ್ಬು? ಸೂಪರ್ ಅನ್ನ ಅಷ್ಟ. ನಡ್ರಿ ಹೋಗೋಣ್ರಿ. ಸ್ಪರ್ಶ ಅವ್ರು ನೋಡ್ರಿ ಮುಂದ್ ಕುದ್ರಲ್ಲಿ ಬೇಡ ಹಣ್ಣ ತಿಂತೇನೆ, ನಾ ಹಿಂದೆ ಕುಂದಿರ್ತೇನೆ ಅಂತ ಹೇಳಿ ಆಕಿನೂ ಬಾಳ ವಿಚಾರ ಮಾಡ್ತಾಳೆ. ಈಗ ನಮ್ ಡ್ರೆಸ್ ಹೊಲ್ಸಕ್ಕ ಆಕಿಗೂ ಅನ್ಕಂಫರ್ಟೇಬಲ್ ಆಕೈತಂತೆ. ಆರಾಮ್ ಸರಿ ಹಿಂದ ಹಣ್ಣು ತಿನ್ಕೋತ ಕೂತೈತಿ. ಬಾಕ್ಸ್ ಹಿಡ್ಕೊಂಡ್ ನೋಡ್ರಿ ಚಂದ ಕೂತೈತಿ. ನಾವ್ ಇವತ್ತು ಯಾವ್ದೇ
ಫ್ರೂಟ್ ಮಾರ್ಕೆಟ್ನಾಗ ಹಣ್ಣು ತಗೊಂಡ್ವಿ. ಎಲ್ಲಪ್ಪ ಅಂತಂದ್ರೆ ಸುನೀಲ್ ಬರ್ಡೆ ಅಂತ ಸುನೀಲ್ ಬರ್ಡೆ 8 ನಂಬರ್ ಹಣ್ಣು ಚಲೋ ಅದಾವ. ಏನ್ ಪ್ರಮೋಷನ್ ಅಲ್ಲ, ಜೆನ್ಯೂನ್ ಆಗಿ ಹೇಳತ್ತೀನಿ, ತಗೊಂಡವ್ರಿ. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೋಡ್ರಿ. ಈಗ ಮನಿಗೆ ಹೋಗೋಣ್ರಿ. ಇನ್ನೊಂದು ಹಣ್ಣು ಹೆಸ್ತೀರನಿ? ಬ್ಯಾಡ್ರಿ, ಮನಿಗೆ ಹೋಗ್ತೀನಿ ನೋಡ್ರಿ ಆರಾಮ್ ಕೂತ್. ಮನಿಗೆ ಹೋಗ್ಲೆ ಬಾಕ್ಸ್ ಖಾಲಿ. ನನಗರ ಮಾವಿನ ಹಣ್ಣು ಅಂದ್ರ ಫೇವ್ರೆಟ್. ಇಷ್ಟು ಮಾವಿನ ಹಣ್ಣು ತಿಂತಿದ್ನಲ್ಲ ನಾನು. ಇನ್ನ ಈಗ ಮದ್ವೆ ಆದ್ಮೇಲೆ ಸ್ವಲ್ಪ ಕಡಿಮೆ. ಅವಾಗ ಮಾವಿನ ಹಣ್ಣು ಸೀಸನ್ ಇತ್ತ. ಮಾವಿನ ಹಣ್ಣು ಸೀಸನ್ ಬಂತಂತ ತಿಳ್ಕೊರಿ. ನಾ ಸ್ಕೂಲಿಗೆ ಹೋಗಿ ಬರ್ಕೊಡ್ದ ಅಂದ್ರ ನನಗ ಮಾವಿನ ಹಣ್ಣು ರೆಡಿ ಇರ್ಬೇಕು ಮನ್ಯಾಗ. ಬಂದ್ ಕೂಡ್ಲೆ ಒಟ್ಟು ಒಂದ್ ಮಾವಿನ ಹಣ್ಣು ತಿನ್ನೋದು. ಓಕೆ ಓಕೆ, ವೈಡ್ ಆಂಗಲ್ ಹಾಕೋಬೇಕ, ಬಿಸಿಲು ಐತಲ್ಲ ಆರಾಮ್ ಕ್ಯಾಮ್ರಾ ಹಿಡಿಬೋದು. ಅಷ್ಟ ಮಾವಿನ ಹಣ್ಣು ಅಂದ್ರ ನಂಗೆ ಇಷ್ಟ. ಈಗಿನ್ನ ಇಲ್ಲಿ ಬಂದು ಸ್ವಲ್ಪ ಕಡಿಮೆ ಮಾಡೇನ್ ಮಾವಿನ ಹಣ್ಣು. ಗಂಡನಿಗೆ ತಂದು ಕೊಡೋದು ಸ್ವಲ್ಪ ಕಷ್ಟ ಅಂತೇಳಿ ಏನಿಲ್ಲ. ಇಲ್ಲಿ ತುಟ್ಟಿ ಬಾಳ ಅದಾವ ಹಣ್ಣು. ಸೀತಾ ಗಿಡ ನೋಡು, ಇಲ್ಲಿ ಎಷ್ಟು ಅದಾವ ನೋಡೋಗುನೇನ್ರಿ? ನೋಡೋಣ. ಗಿಡಗಳು ಅದಾವ, ರೇಟ್ ಕೇಳಿ ಹೋಗುನ್ ಬರ್ರಿ. ಹಂಗ ರೇಟ್ ಕೇಳೋಣ, ನಾವು ಇದಕ್ಕೆ ಕೊಡ್ತೇವಲ್ಲ ಚಾನಲ್ನಾಗ. ನೋಡ್ರಿ ನಮ್ ಸ್ಪರ್ಶಾಗ ನಿದ್ದೆ ಬಂದೈತೆ ನೋಡ್ರಿ. ಗ್ಯಾಡ್ಸಾತೈತಿ. ಅಪ್ಪು ನಿದ್ದೆ ಬಂದೈತಿ. ಗೋಲ್ಡನ್ ಟ್ರೀ ಇಲ್ಲಲ್ಲ. ನಿದ್ದೆ ಬಂತಂದ್ರ ಹೇಳ, ಕೈ ತೊಳಿತೇನ್ ಬಾಯಿ ತೊಳಿತೇನ್ ಮಕ್ಕಳು ಅಂತಿ. ಅನ್ನ ತಿಂದ್ಮೇಲೆ ಕಿಲ್ಲಾ ಬ್ಯಾಟ್ ಅಂತೀವೇನೋ. ಇಲ್ಲಿ ಕಿಲ್ಲಾ ಕಡೆ ಹಚ್ಚದ ಕಿಲ್ಲಾ ಬ್ಯಾಟ್ ಅಂತಾರ. ಅದಕ್ಕೆ ನಾವು ಸಣ್ಣವರಿದ್ದಾಗ ಇಲ್ಲಿಂದ ಬಂದು ಒಯ್ತಿದ್ವಿ ಇಷ್ಟು ದೂರಿಂದ. ಕಿಲ್ಲಾ ಬ್ಯಾಟ್ ತಂದೇವ್ ನಾವು. ಕಿಲ್ಲಾ ಬ್ಯಾಟ್ ಇಲ್ಲ ಹಂಗ ಸುಮ್ ಆಡಾಕ. ಕಿಲ್ಲಾದಿಂದ ಬ್ಯಾಟ್ ತಂದಿವ್. ಕಿಲ್ಲಾ ಬ್ಯಾಟ್ ಅಂತಿದ್ವು ನಾವು. ಇವು ಇವು ರುಬ್ಬುಕಲ್ಲ ಎಲ್ಲ ಅದ ನೋಡ್ರಿ ಇಲ್ಲಿ. ನೋಡೋಣ ಹಂಗ ನೋಡ್ರಿ. ಬನಶಂಕರಿ ಜಾತ್ರೆಗೆ ಇದ್ದೇ ಇರ್ತಾವ. ಸಣ್ಣ ಇಲ್ಲಿ ಕರೆ ನೋಡ್ಕೊಂಡ್ ಬರೋಣ ಬಾ. ಕೈ ತೊಳಿತೇನ್ ಬಾ. ಏನಪ್ಪ ಕೆಳಗ್ ಕುಂದ್ರಸೋಣ, ಹಂಗ ನಿಂದಿರ್ಬಾರ್ದು. ಏನದ ಸ್ಪರ್ಶ? ಏಯ್ ಸ್ಪರ್ಶು ಆ ಮಾಡ, ತೂ ಮಾಡ. ತಡಿ ಆ ಕಾಳನ್ ಕರಿತೇನೆ ತಡಿ. ರಾಹುಲಪ್ಪ ಬಂದ ನೋಡಲ್ಲ. ಇಲ್ಲೇ ಇಳಿಸ್ಬಿಡಕ್ಕೆ. ತೂ ಮಾಡ. ಏನ್ ನುಂಗ್ಯಾಕಿ ಮಾವಿನ ಹಣ್ಣು ಮಾಡ್ಯಾಡ. ಹೆಂಗ್ ನಿಂತ ನೋಡ್ರಿ ರಾಣಿಗತೆ. ನೋಡ್ದ ಏನ್ರ ಒಂದ್ ಕಿತಾಪತಿ ಮಾಡ್ತಿರ್ತಾರ. ರಾಣಿಗತೆ ನಿಂತ ನೋಡ್ರಿ ಅನ್ಕೊಡ್ದ. ಏನ್ ಮಾಡತ್ತಿದ್ಲ? ಆ ಬಾಕ್ಸ್ ನಾಗ ತೂತ್ನಾಗ ಕೈ ಹಾಕಿ ಜಗ್ಗಾತೈತಿ. ಅದ್ರೇನ್ ಥರ್ಮಾಕೋಲ್ ತೆಗೆದು ಬಾಯ್ ಹಾಕೋ. ಆಕಿಗೆ ಹಣ್ಣು ಬೇಕಾಗಿತ್ತು. ಮನೆ ಹೋಗಿ ಕೂಡಲೇ ಮೊದಲು ಕಟ್ ಮಾಡಿ ಕೊಡ್ರ ಫುಲ್ ಹಣ್ಣು. ಓಕೆ ಕುಳಿತದ ಪಾಪ. ಮತ್ತೆ ಹಿಡ್ಕೊಂಡಿ ಅತ್ ನಿಂದಿರ್ತೈತಿ ಪಾಪ. ಒಂದ ಕುಂಡಿರ್ತೈತಿ. ಇಂಡಿಪೆಂಡೆಂಟ್ ಆಗೈತಿ ಕರೆನ. ಸ್ಕೂಲಿಗೆ ಒಂದು ಹೊಂಟ್ಲ ಅಂದ್ರೆ ನಮಗೆ ಸಮಾಧಾನ. ಸ್ಟ್ರೀಟ್ ಫುಡ್ ಚಾಲೆಂಜ್ ಮತ್ತೆ ಸ್ಟಾರ್ಟ್ ಮಾಡಿವಿ. ಅವಾಗ ಎಲ್ಲಿ ಮಧ್ಯಾಹ್ನ. ಯಾಕಂದ್ರೆ ಈಗ ಟೈಮ್ ಮಟ ಮಧ್ಯಾಹ್ನ 12:30 ಆಕೈತಿ. ಈಗ ಸ್ಟ್ರೀಟ್ ಫುಡ್ ತಿಂದ್ರ ಅದ್ರ ಮಜಾ ಇರಂಗಿಲ್ಲ. ಸ್ವಲ್ಪ ತಂಪ ಸಂಜಿಕ್ ಇರ್ಬೇಕ. ಸ್ಟ್ರೀಟ್ ಫುಡ್ ತಿನ್ಬೇಕ, ಅದ್ರ ಮಜಾನ ಬ್ಯಾರೆ. ಸಂಜಿಕ್ ನಾವ ಮತ್ ಹೊರಗೆ ಹೋಗೋರದಿವಿ ಸ್ಟ್ರೀಟ್ ಫುಡ್ ಚಾಲೆಂಜ್ ಮಾಡಾಕ. ನೋಡ್ರಿ ಈಗ ಮನಿಗ್ ಹೋಗಿ ಮಾವಿನ ಹಣ್ಣು ತಿನ್ನೋಣಂತ. ಲೆಟ್ಸ್ ಗೋ ಶೋನು. ನೋಡ್ರಿ ಮಾವಿನ ಹಣ್ಣು ಅಂತ ತಗೊಂಡ್ ಬಂದ್ವಿ. ಈಗ ಮನಿಗ್ ತಗೊಂಡ್ ಹೊಂಟೇವಿ. ಬರ್ರಿ ಹೋಗೋಣಂತ. ಭಯಂಕರ ವಜ್ಜಾದವು ಬಿಸಿಲು ಭಾಳ ಐತಲ್ಲ. ತಲೆ ಮೇಲೆ ಇಟ್ಕೊಳ್ಳ. ಹಣ್ಣು ಯಾರಿಗ್ ಬೇಕು ಹಣ್ಣು? ಮಮ್ಮಿ ಆರ್ತಿ ತಗೊಂಬ ಬಿಡ. ಏಯ್ ಹಣ್ಣಿನ ರಾಜ ಬಂದಾನ. ಮತ್ತೆ ಹಂಗ ತಗೊಳಲ್ಲ, ಆರತಿ ಮಾಡ್ಬೇಕು. ಕುಕ್ಮ ಹಚ್ಚಬೇಕು ನೋಡುವ. ಕುಕ್ಮ ಹಚ್ಚಬೇಕು. ಕುಕ್ಮ ಹಚ್ಚ ತಗೊಂಡ್ ನನಗ ಅಂದ್ರೆ ಒಳಗ್ತದ. ಹಣ್ಣಿಲ್ಲ ತರಂಗಿಲ್ಲ ನೋಡು. ಹೆಂಗಂತೀರ? ಚಲೋ ಐತಿಲ್ರಿ ಶ್ವೇತಾ? ಚಲೋ ಐತ್ರಿ. ಮಮ್ಮಿ ಕುಕ್ಮ ತರಕ ಹೌದ್. ಮತ್ತೆ ಹಣ್ಣಿನ ರಾಜ ಬಂದಾನ. ರಾಜಾಕ್ ಸ್ವಾಗತ ಆಗ್ಲಾರ್ದ ಹೆಂಗ ಹಚ್ಚರ ಇದಕ್ಕ ಅರಿಶಿನ ಚೀರಿ ಮದುಮಗನಿಗೆ. ಬರೀಗ ಆರ್ತಿ ಆಯ್ತು. ಒಳಗು ಬಂದ ರಾಜೋದಿರಾಜ ರಾಜ ಮಾರ್ತಾಂಡ ಹಣ್ಣಿನ ರಾಜ. ಕತ್ಲೈತೆ ಒಳಗಡೆ ಕರಿ ಬೀಜ. ಸೊ ಬರ್ರಿಪ್ಪ ಹಣ್ಣು ಪರಾಗ್ ಮಾವಿನ ಹಣ್ಣು ಪರಾಗ್. ನೋಡ್ರಿ ಇಲ್ಲೇ ಇವ್ರೀಗ ಚಹಾ ಮಾಡ್ಕೊಳತ್ತಾರ. ಅವತ್ತು ತಂದಿದ್ದ ರೋಸ್ ಚಹಾ ಪುಡಿ. ರೋಸ್ ಆಯ್ತು ಯಾವ್ದಾಯ್ತು ಗೊತ್ತಿಲ್ಲ. ಇದ್ರ ಮೇಲೆ ಸ್ಮೆಲ್ ಅಲ್ಲ, ಹೆಸರು ಇಲ್ಲ ಅದ್ರ ಮೇಲೆ. ಇಲ್ಲ ಯಾವ ಥರ ಒಂದು ಹಾಕಿ ಮಾಡ್ರಿ.
ನಾವಿವತ್ತ ಮಾವಿನ ಹಣ್ಣಿನ ಶೀಕರ್ಣಿ ಹೆಂಗ್ ಮಾಡೋದು ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗ ಮಾಡಿ ಹಾಕತೇವಿ. ಮಾವಿನ ಹಣ್ಣು ಶೀಕರ್ಣಿ ಏನ್ ಬಿಡ್ರಿ ಎಲ್ಲಾರು ಮಾಡ್ತಾರ ಅಂತ ಅಂತಿರ್ಬೋದು, ಆದ್ರೆ ನಮ್ಮ ಸ್ಟೈಲ್ನಾಗ ಎಲ್ಲರಿಗೂ ಮಾಡಕ್ ಬರಂಗಿಲ್ಲ. ಅದ್ರ ಸಲುವಾಗಿ ನಮ್ಮ ಸ್ಟೈಲ್ನಾಗ ತೋರ್ಸತ್ತೀವಿ. ಓಕೆ, ಚಾ ಪುಡಿ ಸಾಕ? ಹಾ ಸಾಕು ಹಾಕ್ರಿ. ಚಾ ಕುಡ್ದ ಶುಭಾರಂಭ ಮಾಡೋಣ ಅಂತ ಹೇಳಿ ಚಾ ಕುಡಿಯಾಕ ಇವ್ರು ಉರಿ ಬಿಸ್ಲಾಗ ಚಾ ಮಾಡ್ಕೊಡತ್ತಾರ ನಂಗ. ನಡಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಸಾಕ್ತಾರ. ಚಾ ಹೆಂಗ್ ಉದ್ದದ ನೋಡಪ್ಪ ಇವು. ಹೌದು, ಎಲ್ಲಿ ಉದ್ದದ. ಏನ್ರಿ ಮೇಡಮ್ ಏನ್ ಮಾಡಕತ್ತೀರಿ? ಇದ ಹಣ್ಣದೆಲ್ಲ ಇದನ್ನ ತೆಗ್ಯಾತೇವೆ ನೋಡ್ರಿ. ಓಕೆ, ಏನ್ ಇವತ್ತು ಮಾವಿನ ಹಣ್ಣಿನ ಶೀಕರ್ಣಿ ಮಾಡೋರ? ಶೀಕರ್ಣಿ ನಮ್ಮ ಮನಿ ಒಳಗೆ ಸ್ಪೆಷಲ್. ಈ ಅಂದ್ರೆ ಈ ಸೀಸನ್ ಹಣ್ಣ ಫಸ್ಟ್ ತಗೊಂಬಂದೇವಿ. ಅಂದ್ರೆ ಇವತ್ತ ಫಸ್ಟ್ ಡೇ ತಗೊಂಬಂದೇವಿ. ಹಂಗಾಗಿ ಇವತ್ತ ಮಾಡ್ಬಿಡೋಣ್ರಿ. ಅದನ್ನ ನಮ್ ಕೈ ತುತ್ತು ಚಾನಲ್ ಒಳಗೂ ತೋರ್ಸಿದ್ರ ಅಥವಾ ಹೆಂಗೂ ಮಾಡಾತೇವಿ. ಅದನ್ನ ನಿಮ್ ಜೊತೆನೂ ರೆಸಿಪಿನ ಶೇರ್ ಮಾಡ್ಬೇಕಂತ ಹೇಳಿ ಮಾಡಾತೆ ನೋಡ್ರಿ. ಇವತ್ತು ಆಕ್ಚುಲಿ ನನಗ ವಿಡಿಯೋ ಮಾಡೋ ಮೂಡ್ ಇರಾಕಿಲ್ಲ. ಬಟ್ ಮಾವಿನ ಹಣ್ಣು ನೋಡಿದ ಕೂಡಲೇ ಮೂಡ್ ಬಂದ್ಬಿಡ್ತಕ್ಕೆ. ಎಲ್ಲಿಲ್ಲದ ಮೂಡ್ ಬಂತ. ಯಾರೋ ಇಲ್ಲ ಇವತ್ತೇನೋ ಒಂದು ಬ್ಯಾರೆದಿತ್ತ ಶೂಟ್. ಅವ್ರು ಬರ್ತಾನೆ ಅಂದ್ರ ಬಟ್ ಅವ್ರ ಬರ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಅವ್ರ ಊರಿಗೆ ಹೋದ್ರ ಅಂತ ಹೇಳಿ ಅವ್ರ ಕ್ಯಾನ್ಸಲ್ ಮಾಡಿದ್ರ. ಚಲೋ ಆಗ್ಬಿಡಪ್ಪ, ಈಗ ಕಂಟಿನ್ಯೂ 2 ದಿನ ಶೂಟ್ ಆಗ್ಯಾವ, ರೆಸ್ಟ್ ಮಾಡಿದ್ರ ಅಂತ ಅನ್ಕೊಂಡಿದ್ನಿ. ಬಟ್ ಹಂಗ ಮಾವಿನ ಅಂತಂದ್ವಿ. ಮೂಡ್ ಬಂದ್ಬಿಟ್ಟು ನಮ್ ಶ್ವೇತಾಗ ಮಾಡೇ ಬಿಟ್ರೆ ಹೆಂಗಂತೇಳಿ ಅದಕ್ಕೆ ನಮ್ ಕೈ ತೂತು ಚಾನಲ್ನಾಗ ಮಾಡಾಕತ್ತೇವ್ ನೋಡ್ರಿ. ಅಲ್ಲಿ ಹಾಡು ಹಚ್ಕೊಂಡ್ ಕೂತೇವಿ, ಇಲ್ಲಿ ಕ್ಯಾಮ್ರಾ ಹಚ್ಚಿಟ್ಟೇವಿ. ನೋಡ್ರಿ ತೋರ್ಸರಂತ. ಯಾರ್ಯಾರಿಗೆ ಇಷ್ಟ ಮಾವಿನ ಹಣ್ಣಿನ ಶೀಕರ್ಣಿ ಅನ್ನೋದನ್ನ ಕಮೆಂಟ್ ಮಾಡ್ರಪ್ಪ. ಶ್ವೇತವ್ರ ಬರ್ರಿ ಕೆಳಗೆ ಹೋಗಿ ಎಲ್ಲಾರ್ದು ರಿಯಾಕ್ಷನ್ ರೆಕಾರ್ಡ್ ಮಾಡೋಣ ಅಂತ. ಆ ಮಾವಿನ ಹಣ್ಣು ನಿಮ್ಗ ಥ್ಯಾಂಕ್ ಯು. ತಿನ್ರಿ ಬರ್ರಿ ಕೆಳಗೆ ಹೋಗಿ ಎಲ್ಲಾರ್ದು ರಿಯಾಕ್ಷನ್ ರೆಕಾರ್ಡ್ ಮಾಡೋಣ. ಹೆಂಗಾಗೈತೆ ಅಂತ ಎಲ್ಲರಿಗೂ ಕೇಳೋಣ ಅಂತ. ಅದು ಅದ್ರಾಗ ಒಂದಿಷ್ಟು ಐತಿ ತೊಗೊಂಬರ್ರಿ, ಅದ್ರಾಗ ಭಾಳ ಐತಿ. ಲೇಟ್ ಅಷ್ಟು ಬರ್ತೇನೆ ಬರ್ರಿ. ಚಿಲ್ಕ ತೆಗೆದುಕೊಡ್ತೇನೆ. ಟೈಮ್ ನೋಡ್ರಿ ಬರೋಬರಿ 3 ಗಂಟೆ ಆಗ್ಬಿಡ್ತ. ಸೊ ಎಲ್ಲಾರ್ದು ಊಟ ಆಗೈತಿ ಈಗ ಆಲ್ಮೋಸ್ಟ್. ಬಟ್ ನಮ್ಮ ಪಪ್ಪರಿಗೆ ಟೇಸ್ಟ್ ಹೆಂಗಾಗೈತೆ ಅಂತ ಕೇಳೋಣ ಅಂತ. ಪಪ್ಪ ಟೇಸ್ಟ್ ಹೆಂಗೈತೆ ನೋಡ್ರಲ್ಲ. ಅಡಿಕೆ ಹಾಕೊಂಡ್ರೆ ಇರ್ಲಿ ಬಿಡ್ರಿ. ಅಪೇಕ್ಷಾ ಟೇಸ್ಟ್ ದಿಸ್ ಕೇಸರಿಯಾ ತೇರಾ ಇಷ್ಕ್ ಹೈ ಪಿಯಾ. ಹೊಂಟೇಡ ಇಲ್ಲಿ ತೋರಿ ಇರುವಾಕ ತಗೊಮ್ಮಿ ಟೇಸ್ಟ್ ನೋಡಿ ಹೆಂಗೈತೆ. ನಮ್ಮವ್ ಅಗದಿ ಸೂಕ್ಷ್ಮ ಇಡಿಲೋ ಬೇಡ ಅಂತ ನಾತ. ಶ್ವೇತವ್ರ ನೀವಂತರೂ ಟೇಸ್ಟ್ ನೋಡಿದ್ರಿ. ವೈನಿ ಎಲ್ಲೋದ್ರೆ? ವೈನಿ ಮೊಸರಿ ತಿಕ್ಕಿಂಗ್ ಮುಗೀತಾ? ಬರ್ರಿ ಟೇಸ್ಟ್ ಮಾಡ್ರಿ ಅಂತ. ಹಾಂ ಫ್ರಿಜ್ನಾಗ ಇಟ್ಬಿಡ್ರಿ. ವೈನಿ ಹ್ಯಾಪಿ ಮ್ಯಾರಿಡ್ ಲೈಫ್. ಇವತ್ತಿಗೆ ನಮ್ಮ ವೈನಿ ಮದುವೆ ಮಾಡ್ಕೊಂಡ್ರಿ ನೋಡ್ರಿ ಕಾನೂನುಬದ್ಧವಾಗಿ ಅಲ್ಲ. ಇವತ್ತು 17 ವರ್ಷ ಆದ್ಮೇಲೆ ಇವತ್ತು ನೆನಪು ಬಂದೈತೆ ಅವ್ರಿಗೆ. ಹೋಗಿ ಶ್ವೇತಾ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರ್ಬೇಕಂತೇಳಿ. ಹ್ಞೂ ನಮ್ದು ಆದ್ಮೇಲೆ ಮದುವೆ ಮಾಡ್ಕೊಂಡ್ರಿ. ಆಗ ಅದ ವರ್ಷನೇ ಮಾಡ್ಕೊಂಡ್ ಬಂದೇವು ನಾವು. ಟೇಸ್ಟ್ ನೋಡ್ರಿ. ಯಾವ ವಿನಾಯಕರು? ಹಾಂ ಹಾಂ ಅವು ನಿಮ್ಮ ಅಣ್ಣನ ಫ್ರೆಂಡ್ ಹಾಂ 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 ಹೌದೇನು? ಹಾಂ ನಾವು ಬರ್ತಿದ್ವಲ್ರಿ ದೊಡ್ಡವ್ರು ಹಿರಿಯರು ಬರ್ತಿದ್ವಲ್ಲ. ಹಿರಿಯರ್ನ ಬಿಟ್ಟು ಹೋಗಿರಿ ನೀವು. ನೀವು ಹೇಳಿಲ್ಲ ನಮ್ಗೆ ಹೋಗೋದ. ಬರ್ರಿ ಟೇಸ್ಟ್ ಮಾಡಿ ಬರ್ರಿ ಇದನ್ನ. ಓಕೆ ಓಕೆ ಟೇಸ್ಟ್ ಮಾಡ್ರಿ ಹೆಂಗಾಗೈತೆ ಹೇಳ್ರಿ. ಎಲ್ಲದಳಕ್ಕೆ ತಗೋ ಮಮ್ಮಿ. ಪ್ಲೇಟ್ನ ಯಾಕೆ ತಗೋ ಆರಾಮ್ಸೆ ತಿನ್ನಿ. ಇದು ಯಾಕಿದೆ ಕಳೆ ಬಂದೈತಿ ಇವತ್ತಿದೆ? ಮೂಸಿಯ ಮಾವಿನ ತಿನ್ನಕ್ ಬಂದೈತನ್? ಹಿಂಗೈತೆ ವೈನಿ ಸ್ಪೆಷಲ್. ಥ್ಯಾಂಕ್ ಯು. ಮಕ್ಕ ಹೋಗೈತಿದ್ದು ಆ ಮೊಬೈಲ್ ಒಳಗೆ ಮುಳುಗೈತೆ. ಮೊಬೈಲ್ ಒಳಗೆ ಮಕ್ಕ ಮುಳುಗೈತೆ. ಹಂಗೆ ಎಷ್ಟು ಡಿಸ್ಟೆನ್ಸ್ ಐತಿ? ಎನಿಸ್ ಒಂದು ಗೇನ್ ಡಿಸ್ಟೆನ್ಸ್ ಐತಿ ಮಕ್ಕಕ್ಕೆ ಮೊಬೈಲ್ಗೆ ನೋಡ್ರಿ. ಒಂದೇ ಒಂದು ಗೇನ್ ಕಣ್ಣು ಬಾದ ಕೌಶನು ಸ್ವಲ್ಪ ದೂರಿಂದ ನೋಡ್ರಿ. ಅಂತೂ ಇಂತೂ ಇದನ್ನ ಏನಂತಾರ ಅದಕ್ಕೆ ಕಾಮನ್ ಅಂದ ಹಬ್ಬ ಯಾವ್ದದ ಹೋಳಿ ಹಬ್ಬ ಆದ್ಮೇಲೆ ಇವತ್ತು ಮಳೆ ಬಿತ್ತ. ಅವತ್ತ ಬೆಳಬೇಕಿತ್ತ ಹಂಗ ನೋಡಾಕ. ಬಟ್ ಇವತ್ತು ಬಿತ್ತು ನೋಡ್ರಿ. ಹ್ಞೂ ವಾಸನೆ ನೋಡ್ರಿ ಎಷ್ಟು ಚಂದ ಘಮ 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 ಅನ್ನೋದೈತಿ. ಇದು ಆ್ಯಕ್ಚುಲಿ ಇನ್ನು ಮಳೆಗಾಲದ ಮಳೆ ಏನಿದೆ ಅಲ್ಲ, ಅಡ್ಡ ಮಳೆ ಶ್ವೇತಾ ಇದು. ಏನ್ ಮಾಡತ್ತೀರಿ ಇಬ್ರು? ಅಷ್ಟು ಜೋರ್ ಸಿಡ್ಲು ಬರತ್ತಾವ. ಹಿಂಗ ತೋರ್ಸ್ಕೊಳದ ಮಕ್ಕಳ್ರೆ ನೆಗಡಿ ಹಾಕತ್ತೆ. ಒಳಗೆ ಹೋಯ್ರಿ. ಯಾರಾದ್ರ ಒಳಗ? ಅಲ್ಲಿ ನೋಡ್ರಲ್ಲ ಅವ್ರ ಇಬ್ಬರನ್ನ. ನೀವು ಇಲ್ಲ ಅನ್ಕೊಂಡು ವಿಡಿಯೋ ಮಾಡ್ಕೊಳತ್ತಿದ್ನ. ಏನ್ರಿ ಮೇಡಮ್ ಮಳೆ ಬರತೈತಿ. ಏನ್ ನಡ್ಸಿರಿ ನೀವು? ಬಜ್ಜಿ. ಬಜ್ಜಿ
ಎಂತ ಬಜ್ಜಿ ಮಾಡಿದ್ರಿ? ಬಟಾಟಿ. ಬಟಾಟಿ ಬಜ್ಜಿ ಮಾಡಿದ್ರಿ? ಇವು ಎಂತ ಬಜ್ಜಿ ರೀ? ಬಟಾಟಿ ಬಜ್ಜಿ ಕೇಳೀನಿ, ಇವು ಬೇರೆ ಕಾಣಕತ್ತಾವಲ್ಲ. ಸ್ಲೈಸ್ ಮಾಡಿ ಕೊಟ್ಟೆವ ಅದಕ್ಕೆ. ಓಕೆ, ಟೇಸ್ಟ್ ತಗೋರಿ. ಹೌದಾ? ತಿಂದು ನೋಡ್ಲೆ. ಏನು ಗದ್ಲ ಹಂಗಿಲ್ಲಲ್ಲ, ತಿನ್ಬೋದಾ? ಖುಷಿ ಇದಾವ. ಇಷ್ಟು ಕುರು ಅನ್ನಂಗೆ ಹೆಂಗೆ ಮಾಡಿದ? ಬರೀ ಕಾರ್ನ್ಫ್ಲೋರ್ ಉಪ್ಪು ಖಾರ ಅಷ್ಟೇ ಹಾಕಿಟ್ಟಿದ್ದೆ. ಹೌದಾ? ಸ್ವಲ್ಪ ಲೈಟ್ ಆಗಿ ಇದನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದ್ರೊಳಗೆ ಎತ್ತಿ ಕರಿದ್ಬಿಡುದು. ಬಟ್ ಡಬಲ್ ಸಲ ಕರ್ದಿದ್ದೆ ಮತ್ತಪ್ಪ ಸೀಟ್ನಾಗ ಎತ್ತಿ ಕರ್ದಿದ್ದೆ. ಹೌದನ? ಎಷ್ಟು ಕ್ರಿಸ್ಪಿ ಮಸ್ತ್ ಆಗ್ಯಾವ್ರಿ. ಥ್ಯಾಂಕ್ ಯು ಶ್ವೇತಾ, ಲವ್ ಯು. ತಿನ್ರಿ. ಕರ್ದು ತಿಂದು ದಪ್ಪ ಆಗುದಿಲ್ಲ ಅಂತೀವ. ತಗೋರವ, ಶ್ವೇತಾ ಮಾಡ್ಯಾವ ನೋಡಿ. ಹೆಂಗೆ ತಗೋಪಿ ಚಲೋ. ಏ ಬಂದ್ ಮಾಡ ನೀನು ಹುಡುಗಿ ಕನ್ನಡ ಹಚ್ಚ. ಏನೋ ತಮಿಳ್ ತೆಲುಗು ಕೇಳ್ಕೊಂತ ಇದೇನು 1947 ಕ್ಯಾಮ್ರಾ ಆಗೈತಿ. ಏನ್ರಿ ಚಾಲೆಂಜಿಗೆ ಎಲ್ಲಿ ಕರ್ಕೊಂಡು ಹೊಂಟ್ರಿ ನಮಗ? ನಾ ಸಣ್ಣವಿದ್ದಾಗ ಭಾಳ ಹೋಗ್ತಿದ್ನಲ್ಲಿ. ಬಟ್ ಹೆಂಗಂತಂದ್ರ ನಮ್ಮ ಮದುವೆ ಆದಾಗಿಂದ ನಿನ್ನ ಒಮ್ಮೆ ಕರ್ಕೊಂಡು ಹೋಗಿಲ್ಲ ನಾ ಆ ಜಾಗಕ್ಕೆ. ನಮ್ ಬ್ಲಾಗ್ನಾಗಂತೂ ತೋರ್ಸೇ ಇಲ್ಲ, ನಿನಗೂ ತೋರ್ಸೇ ಇಲ್ಲ. ಸೊ ಅಂತ ಜಾಗಕ್ಕೆ ಇವತ್ತ ಫಸ್ಟ್ ಕರ್ಕೊಂಡು ಹೋಗ್ತೀನಿ. ಬರ್ರಿ ಹೋಗೋಣ. ನೋಡ್ರಿ ಅದು ಯಾವ ಜಾಗ ಎಲ್ಲೈತೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೇವೆ ಅಂತ. ನನಗೂ ಫಸ್ಟ್ ಟೈಮ್ ಇದೆ. ಆಕ್ಚುಲಿ ಹೇಳ್ಬೇಕಂದ್ರ ಅದೇ ಸ್ವಲ್ಪ ಫೇಮಸ್ ಐತಿ, ಯಾಕಂದ್ರೆ ಭಾಳ ಹಳೇದದ. ಅವಾಗ ಹೆಂಗ್ ಟೇಸ್ಟ್ ಇತ್ತು ಚಲೋ ಇತ್ತ, ಈಗ ಹೆಂಗ್ ಟೇಸ್ಟ್ ಐತಿ ನೋಡೋಣ ಅಂತ. ನೋಡ್ರಿ ಶ್ವೇತಾ ಅವ್ರ, ನಾ ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದೇನಂದ್ರ ಎಕ್ಸಾಕ್ಟ್ಲಿ ಶಿವಾಜಿ ಗಾರ್ಡನ್ ಮುಂದೆ. ಸೊ ಶಾಪುರಾಗ ಇದು ಎಲ್ಲೈತಪ್ಪ ಅಂತಂದ್ರೆ ಇಲ್ಲೊಂದು ನಾಲ ಐತಿ. ಈ ನಾಲ ಬಾಜುಕ್ ಐತಿ. ಇಲ್ಲಿ ನಾ ಸಣ್ಣವಿದ್ದಾಗ ಬರ್ತಿದ್ನಿ, ಬಟ್ ಅವಾಗ ಇಷ್ಟು ಇಂಪ್ರೂವ್ ಇದ್ದಿದ್ದಿಲ್ಲ. ಈಗ ಒಂದು ಸಣ್ಣದ ಅಂಗಡಿಯಾರ ಐತಲ್ಲೇ. ಬರ್ರಿ ನೋಡೋಣ ಅವಾಗಿನ ಡಿಶ್ಗಳು ಈಗ ಅದಾವೆ. ನಾ ನೂಡಲ್ಸ್ ಅದು ತಿಂತಿದ್ವಿ ನಾವು ಇಲ್ಲಿ ಬಂದು. ಇವಾಗ ಏನೇನು ಸಿಗ್ತಾವ ನೋಡೋಣ ಅಂತ. ಎಸ್, ಹಿಂದ್ಗಡೆ ಐತಿ ನೋಡ್ಕೊಂಡು ಮತ್ತೆ ಅದ್ರ ಮೇಲೆ ಕಾಲಿಟ್ಟು ಟೇಸ್ಟ್ ನೋಡೋದು ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗುವಂತ ಪರಿಸ್ಥಿತಿ ಬಂದತ್ತ. ಹ್ಞೂ, ಒಗ್ಗಳ ಸುತ್ತ ನಾಯಿ ಕಡಿಸ್ಕೊಂಬಂದ್ರಂತೆ ತಮ್ಮನೇಲಿ ಹಾಕ್ಬೇಕಾಗತ್ತ. ಶ್ವೇತಾ ಅವ್ರ, ಈಗಾದ್ರೂ ಅವ 3 ಐಟಮ್ಸ್ ಸಿಗ್ತಾವ, ನೂಡಲ್ಸ್, ಫ್ರೈಡ್ ರೈಸ್ ಮತ್ತು ಮಂಚೂರಿಯನ್. ನೀವೇನು ತಿನ್ಬೇಕಂತ ಇಷ್ಟಪಡ್ತೀರಿ? ಫ್ರೈಡ್ ರೈಸ್. ಫ್ರೈಡ್ ರೈಸ್ ಟ್ರೈ ಮಾಡ್ತಾರೆ. ಅನ್ನದಿಂದ ಪ್ರಾರಂಭ ಮಾಡೋಣ ಅಂತ ಫುಡ್ ಚಾಲೆಂಜನ್ನು. ಜೈ. ಶ್ವೇತಾ ಅವ್ರ, ನಾ ಇಲ್ಲಿ ಬಂದು ತಿಂತಿದ್ನಲ್ಲ ಅವಾಗ 10th ಅದು ಇದ್ದಾಗ 25-30 ರೂಪಾಯಿ ಕೊಡ್ತಿದ್ನಿ ಅನಿಸ್ತೈತೆ ನನಗೆ. ಬಟ್ ಈಗ ರೇಟ್ ಕೇಳಿದ್ನಿ 50 ರೂಪಾಯಿ ಆಗೈತೆ ಅಂತ. 10 ವರ್ಷನಾಗ ಒಬ್ವಿಯಸ್ಲಿ 10-12 ವರ್ಷನಾಗ ಇಷ್ಟರ ರೇಟ್ ಇರೋದು ಸಹಜನ ಐತಿ. ಏರೈತಿ, ತಪ್ಪೇನಿಲ್ಲ. ಕರೆಕ್ಟ್. ಯಾಕಂದ್ರೆ ನಾವು ರೆಸ್ಟೋರೆಂಟ್ನಾಗ ಹೋಗಿ ಇದ ತಿನ್ವಿ ಅಂತಂದ್ರೆ ಏನಿಲ್ಲ ಅಂದ್ರೆ 150 ರೂಪಾಯಿ ಇರ್ತೈತಿ. ನೋಡ್ರಿ ಈಗ ಟೇಸ್ಟ್ ಹೆಂಗೈತೆ ನೋಡೋಣ್ರಿ ಅಂತ ನಾನು ಫುಲ್ ಎಕ್ಸೈಟೆಡ್ ಇದ್ದೀನಿ. ಫಸ್ಟ್ ಡೇ ಸ್ಟ್ರೀಟ್ ಫುಡ್ ಚಾಲೆಂಜಿಗೆ ಫಸ್ಟ್ ಡೇ ಒಳಗೆ ಅನ್ನದಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿ ಫ್ರೈಡ್ ರೈಸ್ ಹೇಳಿವಿ. ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೇನೆ. ಓಕೆ ನೋಡ್ರಿ, ಗದ್ಲ ಆಗ್ಲೇ ಸ್ಟಾರ್ಟ್ ಆತ. ಇವತ್ತು ಮಳೆ ಆಗೈತೆ ಅಂದ ಕೂಡಲೇ ಇದೇನಿಲ್ಲ ಏನಂತ ಇರ್ತೈತಿ. ಇವತ್ತು ಮಳೆ ಆಗೈತೆ. ಈಗ ನೋಡ್ರಿ ಕುಂತಂಗೆ ಹೆಂಗ್ ಬರ್ತಾವ. ಹೌದು, ಸಾರಿ. ಈಗ ಅಲ್ಲಿ ಹೊಂಟಾಳ ನಾಯಿ ಕಡೆ ಅಂದ ಕೂಡಲೇ ನಮಗೆ ಕನ್ಫ್ಯೂಸ್ ಆಯ್ತು ಏನು ಮಾತಾಡ್ಬೇಕನ್ನೋದು. ಹೌದು ನೋಡ್ರಿ, ಇಲ್ಲೇ ಆಗಲಿ ನಮ್ದು ಫ್ರೈಡ್ ರೈಸ್ ರೆಡಿ ಆಯ್ತು. ಬರ್ರಿಪ್ಪ, ರೆಡಿ ಆಗೈತಿ, ತೊಗೊಂಡು ಹೋಗೋಣ ಅಂತ. ಶ್ವೇತಮ್ಮ ಸರಿ. ಹೌದು, 50 ರೂಪಾಯಿಗೆ ಸ್ಟೇಲ್ ಬರ್ತೈತೆ. ಒಂದು ಫುಲ್ ಬಿರಿಯಾನಿ ರೇಂಜಿಗೆ ಐತೆ ಅದು. ಹೌದೇನಿಲ್ಲ? ಟೇಸ್ಟ್ ಮಾಡಿ ನೋಡ್ರಿ. ಡೆಫಿನೆಟ್ಲಿ ಹೆಂಗೈತೆ ನನಗೆ ಗೊತ್ತಿಲ್ಲ. ಅವಾಗಿನ ಟೇಸ್ಟ್ ಇವಾಗಿನ ಟೇಸ್ಟ್ ಹೆಂಗೈತೆ ಗೊತ್ತಿಲ್ಲ. ನಾನು ತಿಂದು ನೋಡ್ತೇನೆ ಅಂತ. ಎಷ್ಟು ತೊದ್ಲಾಕತ್ತೇನೆ ನಾನು. ಅಲ್ಟಿಮೇಟ್ ಐತಿ. ಎಸ್, ಸೇಮ್ ಟೇಸ್ಟ್. ಎಲ್ಲೂ ಡಿಫ್ರೆನ್ಸ್ ಇಲ್ಲ. ನಾ ತಿಂದಿಲ್ಲ, ಬರೀ ಫಸ್ಟ್ ಟೈಮ್ ತಿನ್ನತ್ತಿದ್ದೆ. ಬಟ್ ಟೇಸ್ಟ್ ಚಲೋ ಐತೆ. ಅದ ಟೇಸ್ಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ನೀವು ಯಾರು ಬರ್ಬೇಕಂತಿದ್ರಿ ಅಂದ್ರೆ ಶಿವಾಜಿ ಗಾರ್ಡನ್ ನಿಂಗೆ ಬೇಕಾ? ಬರ್ಬೋದು. ಏನ್ರಿ ಶ್ವೇತಾ ಅವ್ರ, ಅರ್ಧ ಮುಗಿಸಿದ್ರಿ? ಅರ್ಧ ಮುಗಿಸಿದ್ವಿ. ಇಬ್ರು ಸೇರಿ ತಿನ್ನತ್ರಿ. ಹೊಟ್ಟೆ ಫುಲ್ ಆತ. ಅಷ್ಟು ಕ್ವಾಂಟಿಟಿ ಕೊಡ್ತಾರ. ಅದ ಹಿರಿಯರ್ ಅಂತಾರಲ್ರಿ, ಬಡವ್ರಿದ್ರ ಅವ್ರ ಮನ್ಯಾಗ ಊಟಕ್ಕೆ ಏನು ಕೊರತೆ ಇರಂಗಿಲ್ಲ. ಹೋದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ಕಳಿಸ್ತಾರ ಅಂತ ಹೇಳಿ. ಹೌದು, ಹಂಗ ನೋಡ್ರಿ ನಮ್ಮ ದೊಡ್ಡ ಹೋಟೆಲ್ನಾಗ ಹೋದ್ರ ಶಿಸ್ತು ರೊಕ್ಕ ಕೊಡೋದ ಕರೆ ಇಷ್ಟ ಕೊಡ್ತಾರ. ಇಲ್ಲೇ ಬಟ್ ಸ್ಟ್ರೀಟ್ ಫುಡ್ ಅಂದ್ರೆ ಇಷ್ಟೊಂದು ಅನ್ನ ಕೊಟ್ಟಿರ್ತಾರೆ.
ಹೌದು ಮತ್ತೆ ನೋಡ್ರಿ ನಾ ಆಗ ಹೇಳಿದ್ನಲ್ಲ ಗದ್ಲಾಕೈತೆ ಅಂತೇಳಿ ನೋಡ್ರಿ ಇಲ್ಲಿ ಫುಲ್ ಗದ್ಲಾತಿಗ ಆಲ್ಮೋಸ್ಟ್. ಆ ಸೈಡ್ ಎಲ್ಲ ಕೂತಾರ ಜನಗಳು. ಹೌದು ಮುಂದೆ ಸೈಡ್ ಕೂತಾರೆ ಅಲ್ಲ ಟೇಸ್ಟ್ ಮಾರಿ ಅಲ್ಟಿಮೇಟ್ ಹಂಗಂತೇಳಿ ಪ್ರಮೋಷನ್ ಅನ್ಕೋಬೇಡ್ರಪ್ಪ. ಸ್ಟ್ರೀಟ್ ಫುಡ್ ಚಾಲೆಂಜೇ ಮಾಡಕತ್ತೇವೆ ನಾವು. ಮತ್ತೆ ಬೆಳಗಾವಿ ಒಳಗೆ ಎಲ್ಲರೂ ಸ್ಟ್ರೀಟ್ ಫುಡ್ ಅದಾವ ಫೇಮಸ್ ಇದ್ದಿದ್ದು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿ ಹೋಗ್ತೇವೆ ನಾವು ಅಲ್ಲಿ ಹೋಗಿ ಟ್ರೈ ಮಾಡ್ತೇವಂತ. ಎಸ್ ಅಂಗಡಿ ಹೆಸರು ಏನಂತ ಕೇಳಿದ್ನಿ ಆಂಟಿಗೆ. ಮೋರಿಯಾ ಫಾಸ್ಟ್ ಫುಡ್ ಅಂತ ಐತಂತ. ಬಟ್ ಯಾಕೋ ತೆಗ್ದಾರ ಅಂತ ಅದ್ನೇನೋ ರೋಡ್ ಮಾಡೋ ಮುಂದೆ ಏನೋ ತೆಗ್ದಾರ ಅಂತ ಬೋರ್ಡ್. ಬಟ್ ಮೋರಿಯಾ ಫಾಸ್ಟ್ ಫುಡ್ ಅಂತ ಐತಂತ ಹೆಸರು. ಸೊ ನಿಮಗೂ ಗುರ್ತಿತ್ತೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಮತ್ತು ಒಂದ್ಸತಿ ಡೆಫಿನೆಟ್ಲಿ ಬಂದ ಟ್ರೈ ಮಾಡ್ರಿ. ನೋಡ್ರಿ ಈಗ ಇಬ್ರು ಹೊಟ್ಟಿ ತುಂಬ ತಿಂದ ಮನಿ ಕಡೆ ಹೊಂಟ್ವಿ ನೋಡ್ರಿ. ಟೈಮ್ ಬರಬ್ಬರ ಅರ್ಧ ತಾಸ್ನಾಗ ಶಾಪುರ್ ಬಂದ್ ತಿಂದ ರಾತ್ರಿ ಊಟ ಹೋಗಿದ್ದಿಲ್ಲ ಗೊತ್ತಿಲ್ಲ. ಅಷ್ಟು ಹೊಟ್ಟಿ ತುಂಬ ಕೊಟ್ಟಿದ್ರೆ ಟೇಸ್ಟ್ ಅಷ್ಟೇ ಜಬರ್ದಸ್ತ್ ಆಗಿತ್ತೆ. ನೀವು ಒಂದ್ಸಲ ಯಾರ್ಯಾರು ಬೆಳಗಾವಿದವ್ರು ಅದಿರಿ ಬಂದ ಟ್ರೈ ಮಾಡಿ ನೋಡ್ರಿ. ಮತ್ ಪ್ರಮೋಷನ್ ಅನ್ಕೋಬೇಡ್ರಪ್ಪ ಹೇಳ್ತೇನೆ ನಿಮ್ಗೆ. ನಿನ್ನೆ ಮಣ್ಣಿಂದ ಹೇಳತ್ತೇವೆ ನಾವು 30 days ಸ್ಟ್ರೀಟ್ ಫುಡ್ ಚಾಲೆಂಜ್ ಎಲ್ಲ ಮಾಡ್ಬೇಕಂತದೇವ್ ಅಂತ ಹೇಳಿ. ಆಲ್ಮೋಸ್ಟ್ ಭಾಳ ಜನ ಕಮೆಂಟ್ ಹಾಕಿದ್ರೆ ಭಾಳ ಜನ ವೋಟ್ ಮಾಡ್ಯಾರ ಅಂದ್ಕೂಡ್ಲೆ ಇವತ್ತು ಸ್ಟಾರ್ಟ್ ಮಾಡೇವಿ. ನೋಡ್ರಿ ಟ್ರಾಫಿಕ್ ಫುಲ್ ಜಾಮ್ ಯಾಕಂದ್ರೆ ಎಲ್ಲಾರು ಆಫೀಸ್ ಬಿಟ್ಟು ಮನಿಗೆ ಹೋಗೋ ಟೈಮ್. ಹೌದು ನೋಡ್ರಿ ಎಲ್ಲ ಫುಲ್ ಜಾಮ್ ಆಗೈತೆ. 5 ರಿಂದ 7 ಎಲ್ಲಾ ಕಡೆ ಬಿಸಿನೇ ಇರ್ತಾವ ರೋಡ್ಗಳು. ಬೆಳಿಗ್ಗೆ ಸಂಜೆ ಟೈಮ್ನಾಗ ಮತ್ ಬೆಳಿಗ್ಗೆ ಟೈಮ್ನಾಗ ಅಂತಂದ್ರೆ ಮುಂಜಾನೆ 9 ರಿಂದ 11. ನಮ್ ಸ್ಪರ್ಶ ನೋಡ್ರಿ ಸಪೋರ್ಟಿಗೆ ಹೆಂಗ್ ಹಿಡ್ಕೊಂಡ್ ನಿಂತ ಅದನ್ನ ಹ್ಯಾಂಡಲ್ ಹೌದಾ ನಾಳೆ ಇಟ್ಲ ಅದನ್ನ ಹಿಡ್ಕೊಂಡ್ ನಿಂತೈತಿ ಪಾಪ. ಆಮೇಲೆ ನೋಡ್ತೇನೆ ನೀವು ಮುಂದೆ ಹಿಂದೆ ನೋಡ್ಬೇಡ್ರಿ. ಅದ ಎಂಜಾಯ್ ಮಾಡತ್ತೈತಿ ಸೀನ್. ಹೌದು ಹೊರಗೆ ಬಂದಾಗ ಎಂಜಾಯ್ ಮಾಡ್ತಾ ಬಾಳ ಎಂಜಾಯ್ ಮಾಡ್ತೈತಿ ಗುಬ್ಬಚ್ಚಿ. ಕರ್ಕೊಂಬರಂಗಿಲ್ಲ ನಾವು. ಹಾಯ್ ನೋಡಪ್ಪ ನೋಡು ಬಸ್ನ್ಯಾಗ ನಿಂತಿರ್ತೇವಲ್ಲ ಜೋತಾಡ್ಕೋತ ಹಂಗ ನಿಂತೈತಿ. ಯಾಕೆ ಚೆನ್ನಾಗ ಕುಂತು ಕಾಣಂಗಿಲ್ಲ. ಅದು ಕಾಣಂಗಿಲ್ಲ ಲೈಟ್ ಆಯ್ತದ. ಹೌದು ಏನ್ರಿ ಶ್ವೇತಾ ಎಲ್ಲಿ ಬಂದ್ರಿ? ಅಲ್ಲ ಇದಕ್ಕೆ ಏನಂತ ಅಂತೇಳಿ ನಮ್ಗೂ ಗೊತ್ತಿಲ್ಲ. ಓಕೆ ಏನಿದೆ ಬರ್ಲ ವರ್ಷ ಏನದ? ಹಾ ಒಂದು ತಗೋ ಎರಡೆರಡು. ಏನಿದೆ 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 ಏನದ ಏನದ್ರ ಹೆಸರ? ಹಾ ಬೇಕಾ? ಹಾ ತಗೊಳ್ಳೋಣ. ಏನದ? ಬ್ಲಾಕ್ ಕಲರ್ ಇಲ್ಲ ಇಂತವು ಆಯ್ತಲ್ಲ ಬ್ಲಾಕ್ ಕಲರ್. ಸ್ಪರ್ಶಕ್ ರಬ್ಬರ್ ಬ್ಯಾಂಡ್ ತಗೊಂಡ್ವಿ. ಏ ಅಪ್ಪಿ ಇಲ್ಲಿ ನೋಡಿಲ್ಲೇ ಒಂದು ತಗೊಳುದು ಎಲ್ಲ ತಗೊಳ್ಳೋ ಹಂಗಿಲ್ಲ. ಯಾವ ಕಲರ್ ಬೇಕು ನಿಂಗೆ? ವಾವ್ ಏನದ ಶನಿ ಏನದ? ಸ್ಲೈಮ್ 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 ಒಂದ್ ತಗೋಪಿ. ನಿಂಗ್ ಯಾವ ಕಲರ್ ಬೇಕು ಅದು ತಗೋಪಿ. ಒಂದ್ ಕಲರ್ ತಗೋ. ಯಾವ ಕಲರ್ ಬೇಕು ನಿಂಗ? ಎಲ್ಲೋ ಒಂದ್ ಕಲರ್ ತಗೋ. ಆಯ್ತು ಇಡು ನೋಡ್ರಿ 4 ಕಲರ್ ಹಿಡ್ಕೊಂಡಾರ. ಪಿಂಕ್ ಗ್ರೀನ್ ಯೆಲ್ಲೋ ಎಲ್ಲಾ ಕಲರ್ ಹಿಡ್ಕೊಂಡು ಆಟ ಆಡತ್ತೈತಿ. ಏನ್ರಿ ಸ್ಪರ್ಶ ಮೇಡಮ್ ಜೊತೆ ಹಾಕೊಂಡ್ ಬಂದ್ರಿ? ನಾ ಕೇಳ್ಕೊತೇನಲ್ಲ ಅದಕ್ಕೆ. ಜುಟ್ಟಿ ಚೆನ್ನಾಗೈತೆ ನೋಡಪ್ಪ, ಮಸ್ತ್ ಆಗೈತಿ, ಬ್ಯೂಟಿಫುಲ್. ತೆಗಿಬೇಡ ಕಣ್ಣಾಗ ಕೂದ್ಲಕ್ಕವ. ಥ್ಯಾಂಕ್ ಯು ಅಪ್ಪ. ಲವ್ ಯು ಚಿನ್ನು. ತೆಗದ್ಲ ಯಾವ ಅದನ್ನ? ಹಾ ತೆಗದ್ಲಾರ್ದ ಅಷ್ಟೇ ತೆಗೆದು ಕೊಟ್ಟೇನೆ. ಎಷ್ಟು ಗಪ್ ವಾಸನೆ ಬರತ್ ನೋಡೋದು, ಒಂಥರ ಸೇಂಟ್ ವಾಸನೆ ಇದ್ದಂಗ. ಏನಿದೆ? ಸ್ಲ್ಯಾಮ್. ಅಂದ್ರೆ ಹಿಡಿಬೇಡ. ಓಕೆ ಓಕೆ ನಾನು ಬರ್ತೇನೆ. ಇಲ್ಲೇ ಅದಕ್ಕೆ ಕೂತಿದ್ದೆ. ನನಗೊಂದು ಸ್ವಲ್ಪ ಟೇಪ್ ಕೊಟ್ರೆ ಪುಣ್ಯ ಆತೈತಿ ನಿಮಗೆ. ಕೊಡು ಬೈ, ಕೊಡು ಬೈ, ಹಂಗೆ ಮಾಡ್ಬೇಡ, ಕೊಡ್ಬಾ ನಡಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಸ್ಪರ್ಶ ಸ್ಲೈಮ್ ತಂದಾಳೆ ಇವತ್ತು. ಹೆಂಗೆ ಆಟ ಆಡತ್ತಾಳ ಅಂತ ತಗೊಂಡು ಅವ್ರ ಅಜ್ಜನ ಇಲ್ಲಿ ಮುಂದೆ ಕುಂಡ್ರಿ ಶಾಳ ಕುಂಡ್ರ ಅಂತೇಳಿ. ಈಗ ಅದನ್ನ ಒಂದ್ ಕಡೆ ಹಿಡಿದ ಹೆಂಗೆ ಜಗತ್ತ ಏನಾತ ದೊಡ್ಡ ಮೇನ ಕೇಳಕತ್ತಾರ ನೋಡ. ಮಾಡಿ ಮಾಡಿ ಅದ್ರ ಮಗನ ಏನ್ ಚಿನ್ನದ? ಚಿನ್ನು ಏನದ? ಸ್ಲೈಮ್ ವಿತ್ ಸ್ಲೈಮ್. ಮತ್ತ ಅದೆಲ್ಲ ಮುದ್ದೆ ಹೆಂಗ್ ಮಾಡ್ತಾವ ನೋಡ್ರಿ. Time to play the slime, slime, slime. It's time to play the slime ಅಂತಾಳಕ್ಕೆ.
ಅದು ಚಾಲು ಮಾಡಿ ಡಗ 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 ಅಂತ ಚಾಲು ಮಾಡ್ತಾ ಮತ್ತದನ್ನ ಠೀಠೂ ಹೌದ್ರಿ ಇಲ್ಲಂದ ನಿಂದ ಕ್ಲಿಪ್ ನಿಂದ ಸ್ಲೈಮ್ ಎಷ್ಟು ನಾಟಕ ಮಾಡತ್ತಾಳೆ ಶ್ವೇತಾ ಈಕಿ ಆಕಾಂಕ್ಷನ್ ಸೈಕಲ್ ಅಲ್ಲೇ ಐತೆ ಹೊರಗೆ ಏನ್ ಚಿನ್ನದ ಫ್ಯಾನ್ ಅಂತ ನೋಡಿ ಸ್ಲೈಮ್ ನೋಡ್ರಿ ಹೆಂಗ್ ಚಲಿರ್ಲಿ ಇಲ್ಲೆಲ್ಲ ಚಲಿರ್ಲಿ ಏನ್ರಿ ಶ್ವೇತಾ ಮೇಡಮ್ ಹೊರಗೆ ಕೂತ್ ಬಿಟ್ರಲ್ಲ ಗಾಳಿ ಕೂತೀವಿ ನೋಡ್ರಿ ಇವತ್ತು ಮಳೆ ಆಗೈತಲ್ಲ ತಂಪಾಗೈತಿ ಅದಕ್ಕೆ ಸ್ವಲ್ಪ ತಂಪ ಐತಿ ಕರೆ ಒಳಗೆ ಹೋದ್ರೆ ಸೆಕೆ ಐತಿ ಅದು ಅರ್ಜಳ ಹೊಡ್ಯಾಕ ಕುಂತೈತಿ ಕಮೆಂಟ್ಸ್ ಎಲ್ಲ ನೋಡ್ಕೋತ ಕೂತಿದ್ನಿ ಎಲ್ಲಾರು ಸ್ಟ್ರೀಟ್ ಫುಡ್ ಚಾಲೆಂಜ್ ಮಾಡ್ರಿ ಅಂತ ಹೇಳಿ ಭಾಳ ಜನ ಹೇಳ್ಯಾರ ಓಕೆ ಇವತ್ತು ಫಸ್ಟ್ ಫುಡ್ ಚಾಲೆಂಜ್ ಮಾಡೀವಿ ನಾವು ಅಂದ್ರೆ ಇವತ್ತು ಚಾಲೂ ಮಾಡೀವಿ ಇನ್ನು ಮುಂದಿಂದ ನಿಮ್ಗೆ ಬೆಳಗಾವಿ ಒಳಗೆ ಎಲ್ಲೆಲ್ಲಿ ಡಿಫ್ರೆಂಟ್ ಟೈಪ್ಸ್ ಅದ ಚಾಟ್ಸ್ ಏನೇನು ಎಲ್ಲ ಸಿಗ್ತಾವ ಸ್ಟ್ರೀಟ್ ಫುಡ್ ಒಳಗೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೇವಂತ ಇವತ್ತಂತರೂ ಒಂದು ಮಾಡಿದ್ವಿ ಹೆಂಗ ಅನಿಸ್ತ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ನೀವು ಎಷ್ಟು ಜನ ಅಲ್ಲಿ ಹೋಗಿ ತಿಂದಿರಿ ಅನ್ನೋದನ್ನು ಕಮೆಂಟ್ ಮಾಡ್ರಿ ಎಸ್ ಮತ್ತು ನೀವು ಯಾವಾಗ ಅಲ್ಲಿ ಮೊದಲು ತಿಂದಿದ್ರ ಅನ್ನೋದು ಗೊತ್ತಿದ್ರು ಕಮೆಂಟ್ ಮಾಡ್ರಿ ಮತ್ತು ನಿಮ್ಗೆ ಯಾವ ಸ್ಪೆಷಲ್ ಅಲ್ಲಿ ಇಂಥ ಚಲೋ ಸಿಗ್ತೈತಿಪ್ಪ ಸ್ಟ್ರೀಟ್ ಫುಡ್ ಅಲ್ಲಿ ಆ ಏರಿಯಾ ಅಂತ ಹೇಳಿ ನಿಮ್ಗೆ ಏನಾದರೂ ಗೊತ್ತಿತ್ತಂದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ನಾವು ಹೋಗಿ ಅಲ್ಲೇ ಟ್ರೈ ಮಾಡಿ ವಿಡಿಯೋ ಮಾಡ್ಕೊಂಡು ಬರ್ತೇವಂತ ಹೆಂಗಿರ್ತೀರಿ ಎಸ್ ಓಕೆ ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರಿ ನೀವು ಹೆಂಗೆ ಅನ್ಸ್ತು ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿರಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ಇಲ್ಲಿ ಹೆಂಗೆ ಮಾಡತ್ತೀನಿ ಮತ್ತು ನಾಳೆ ವ್ಲಾಗ್ಗಳು ಸಿಗೋಣಂತ ಲವ್ ಯು ಆಲ್ ಬೈ ಟೇಕ್ ಕೇರ್ ಓಕೆ ಸೊ ಚಲೋ ಗುಡ್ ನೈಟ್ ನಿದ್ದೆ ಜೋರು ಬಂದೈತಿ